ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಎಡವಟ್ಟಾಗಿ ಹೋಗಿಬಿಟ್ಟಿದೆ. ಮಾದಪ್ಪನ ಬೆಟ್ಟದಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ ತ್ಯಾಜ್ಯ ಇರೋದು. ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗಿದೆ. ಕಾರಣ ಮಾದಪ್ಪನ ಬೆಟ್ಟದಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ ಪತ್ತೆ ಆಗ್ತಾ ಇದೆ. ತ್ಯಾಜ್ಯ ವಿಲೇವಾರಿ ಆಗಿಲ್ಲ. ವಿಲೇವಾರಿಯಲ್ಲೂ ಕೂಡ ಪ್ರಾಧಿಕಾರ ಎಡವಟ್ಟನ್ನ ಮಾಡ್ಕೊಳ್ತಾ ಇದೆ. ಪದೇ ಪದೇ ಈ ಪ್ರಾಧಿಕಾರದಿಂದ ಎಡವಟ್ಟುಗಳಾಗ್ತಾ ಇದೆ. ಈಗ ಕಸ ವಿಲೇವಾರಿಯ ಪ್ರಶ್ನೆ ಎದ್ದಿದೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಸಮಸ್ಯೆ ಬಗ್ಗೆ ನ್ಯೂಸ್ 18 ವರದಿಯನ್ನ ಮಾಡಿತ್ತು. ವರದಿಯ ಬೆನ್ನಲ್ಲೇ ಅವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸುಟ್ಟು ಹಾಕಿ ಪ್ರಾಧಿಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ಸುಟ್ರೆ ಈಗ ಪರಿಸರ ಮಾಲಿನ್ಯ ಆಗೋದಿಲ್ವಾ? ಹಾಗಾದ್ರೆ ಜೆಸಿಬಿ ಮೂಲಕ ಗುಂಡಿ ತೆಗೆದು ತ್ಯಾಜ್ಯ ವಿಲೇವಾರಿಯನ್ನ ಮಾಡಿದ್ದಾರೆ. ತ್ಯಾಜ್ಯ ವಸ್ತುಗಳನ್ನ ರೀಸೈಕ್ಲಿಂಗ್ ಮಾಡದೆ ನಿರ್ಲಕ್ಷ್ಯ ತೋರಿರುವಂತದ್ದು. ಕಾಡಂಚಿನಲ್ಲಿ ಭೂ ಮಾಲಿನ್ಯ ಮಾಡಿ ಅವಾಂತರವನ್ನ ಸೃಷ್ಟಿ ಮಾಡಿದೆ ಈ ಒಂದು ಪ್ರಾಧಿಕಾರ. ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಇದ್ರೂ ಕೂಡ ಪ್ಲಾಸ್ಟಿಕ್ ಹಾವಳಿ ತಡೆಗಟ್ಟೋಕೆ ಪ್ರಾಧಿಕಾರ ವಿಫಲ ಆಗಿ ಹೋಗ್ಬಿಟ್ಟಿದೆ. ಪ್ಲಾಸ್ಟಿಕ್ಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಆಗ್ತಿಲ್ಲ. ಪ್ಲಾಸ್ಟಿಕ್ಗಳಿಂದ ಕಾಡು ಪ್ರಾಣಿಗಳಿಗೆ ಭಾರಿ ಸಮಸ್ಯೆ ಆಗ್ತಿದೆ. ಈ ಬಗ್ಗೆ ಅನೇಕ ಬಾರಿ ಎಚ್ಚರಿಸುವ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡ್ತಾನೆ ಬಂದಿದೆ. ಇಷ್ಟಿದ್ರೂ ಕೂಡ ಇದೀಗ ಪ್ರಾಧಿಕಾರ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಜನರ ಆಕ್ರೋಶಕ್ಕೂ ಇದು ಕಾರಣ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ನಂದೀಶ್, ನಿಜವಾಗ್ಲೂ ಈ ಪ್ರಾಧಿಕಾರ ಏನ್ ಮಾಡ್ತಿದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ತ್ಯಾಜ್ಯ ಇತ್ತು, ನ್ಯೂಸ್ 18 ವರದಿಯನ್ನು ಬಿತ್ತರ ಮಾಡುತ್ತೆ. ಆದ್ರೆ ಅವೈಜ್ಞಾನಿಕವಾಗಿ ಇದನ್ನ ವಿಲೇವಾರಿ ಮಾಡಿದಾರಲ್ವಾ, ಯಾವ ರೀತಿ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡಿದ್ದಾರೆ ಈಗ ಅಂತ? ಖಂಡಿತ ಧನುಶ್ರೀ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನ್ ಸಂಗ್ರಹ ಆಗುತ್ತೆ, ಟನ್ ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಈ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಕಾಡಂಚಿನಲ್ಲಿ ತನಗೇ ಸೇರಿದಂತಹ ಒಂದು ಪ್ರದೇಶದಲ್ಲಿ ರಾಶಿ ಆಗ್ತಿರೋ ಬಗ್ಗೆ ಮತ್ತೆ ಇದರಿಂದ ಆಗ್ತಿರೋ ದುಷ್ಪರಿಣಾಮಗಳ ಬಗ್ಗೆ ನ್ಯೂಸ್ 18 ಒಂದು ವರದಿಯನ್ನ ಮಾಡಿತ್ತು. ಆ ದುಷ್ಪರಿಣಾಮಗಳ ಬಗ್ಗೆ ಅಂತಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಾಡು ಪ್ರಾಣಿಗಳು ಹೊಟ್ಟೆ ಸೇರ್ತಾ ಇದೆ, ಮತ್ತೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹರಡಿ ಅಲ್ಲಿ ಪರಿಸರಕ್ಕೆ ಹಾನಿ ಆಗ್ತಿರೋದ್ರ ಬಗ್ಗೆ ಒಂದು ಗಮನ ಸೆಳೆದಿತ್ತು. ಇದರಿಂದ ಎಚ್ಚೆತ್ತ ಪ್ರಾಧಿಕಾರ ತರಾತುರಿಯಲ್ಲಿ ಕಸ ವಿಲೇವಾರಿ ಮಾಡಕ್ಕೆ ಹೊರಟಿದೆ. ಈ ಒಂದು ತ್ಯಾಜ್ಯ ವಿಲೇವಾರಿ ಮಾಡೋ ಬರದಲ್ಲಿ ಮತ್ತೊಂದು ಎಡವಟ್ಟನ್ನ ಮಾಡಿದೆ. ಯಾಕಂದ್ರೆ ಹಳ್ಳ ತೆಗೆದು ಆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹೂತು ಹಾಕೋದ್ರ ಮುಖಾಂತರ ಅದ್ರ ಮೇಲೆ ಮಣ್ಣು ಸುರಿಯಲಾಗ್ತದೆ, ಮತ್ತೆ ಉಳಿದ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಲಾಗ್ತದೆ. ಇವೆರಡೂ ಕ್ರಮಗಳು ಸಹ ಅವೈಜ್ಞಾನಿಕ. ಏನ್ ವಿಲೇವಾರಿ ಮಾಡ್ಬೇಕಾಗಿತ್ತು, ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಾಗಿತ್ತು, ಆದ್ರೆ ಅದನ್ನ ಮಾಡದೆ ಬಾಳಿ ಒಂದು ಪ್ರಮಾಣವನ್ನ ಸರಿಪಡಿಸುವಾಗಿ ಮತ್ತೊಂದು ಎಡವಟ್ಟನ್ನ ಪ್ರಾಧಿಕಾರ ಮಾಡಿದೆ. ಏನು ಘನತ್ಯಾಜ್ಯ ವಿಲೇವಾರಿ ಇದೆ ಅದನ್ನ ಸರಿಯಾಗಿ ಮಾಡ್ಬೇಕಾದ್ರೆ ಬೇರೆ ಅದನ್ನ ಪ್ಲಾಸ್ಟಿಕ್ ಅನ್ನ ಬೇರೆ ಕಡೆ ಕೊಂಡೊಯ್ದು ಅದನ್ನ ವೈಜ್ಞಾನಿಕವಾಗಿ ರೀಸೈಕ್ಲಿಂಗ್ ಮಾಡ್ಬೇಕಾಗಿತ್ತು. ಮತ್ತೆ ಈಗ ಮಾಡಿದೆ ಕಾಡಂಚಿನಲ್ಲಿ ಅದನ್ನ ಮತ್ತೆ ಸುಟ್ಟು ಹಾಕೋದ್ರಿಂದ ಅಲ್ಲಿ ಮತ್ತೆ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಮತ್ತೆ ಮಣ್ಣು ಹಾಕಿರೋದ್ರಿಂದ ಮತ್ತೆ ಅಲ್ಲಿ ಭೂ ಮಾಲಿನ್ಯ ಉಂಟೆ ಆಗ್ತಾ ಇದೆ, ಮತ್ತೆ ಜೊತೆಗೆ ಅಂತರ್ಜಲ ಕಲುಷಿತ ಆಗ್ತಾ ಇದೆ ಅಂತ ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇದು ಕೇವಲ ಘೋಷಣೆಯಾಗಿ ಉಳಿದಿದೆ ಹೊರತು ಜಾರಿಯಾಗಿಲ್ಲ. ನಿತ್ಯ ಸಾವಿರಾರು ಮಂದಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಲಕ್ಷಾಂತರ ಮಂದಿ ಇಲ್ಲಿ ಬರ್ತಾರೆ. ಇಲ್ಲಿ ವಾಹನಗಳನ್ನ ತಡೆದು ಚೆಕ್ ಪೋಸ್ಟ್ ನಲ್ಲಿ ಅವರಿಗೆ ಒಂದು ಪ್ಲಾಸ್ಟಿಕ್ ತಪಾಸಣೆ ಮಾಡುವಂತಹ ಒಂದು ಕೆಲಸ ಆಗಲಿ ಮತ್ತು ಪ್ಲಾಸ್ಟಿಕ್ ಬಳಸದಂತೆ ಅರಿವು ಮೂಡಿಸುವಂತ ಕೆಲಸ ಆಗಲಿ ಆಗ್ತಾ ಇಲ್ಲ. ಇವರು ಏನೋ ಒಂದು ಎಡವಟ್ಟನ್ನು ಮುಚ್ಚಕ್ಕೆ ಹೋಗಿ ಮತ್ತೊಂದು ಎಡವಟ್ಟನ್ನು ಮಾಡಿದ್ದಾರೆ. ಇದರಿಂದ ಅಲ್ಲಿ ಇಡೀ ಪ್ರದೇಶ ಏನ್ ಮಲೆ ಮಹದೇಶ್ವರ ಬೆಟ್ಟದ ಕಾಡಂಚಿನಲ್ಲಿ ಒಂದು ಪ್ರಾಧಿಕಾರದ ಜಾಗ ಅಲ್ಲಿ ಸಂಪೂರ್ಣವಾಗಿ ಪರಿಸರ ಹಾಳಾಗಿದೆ, ಮತ್ತೆ ಅದು ಭೂಮಿಯನ್ನ ಸೇರಿ ಮತ್ತೆ ಭೂಮಾ ಮಾಲಿನ್ಯ ಉಂಟಾಗಿದೆ ಅಂತ ಹೇಳ್ಬೋದು. ಧನುಶ್ರೀ, ಥ್ಯಾಂಕ್ ಯು ನಂದೀಶ್. ತಮ್ಮೆಲ್ಲ ಮಾಹಿತಿಗಾಗಿ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ ಈ ಬಗ್ಗೆ.